ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿ ಎಂಬುದು ಖಚಿತವಾಗಿದ್ದ ಹಿನ್ನೆಲೆಯಲ್ಲಿ ನಾಗ್ಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಗ್ಡೆವಾರ್ ವಸ್ತು ಸಂಗ್ರಹಾಲಯದ ಪ್ರವೇಶ ನಿರಾಕರಿಸಲಾಗಿದೆ ಎಂದು ಆರೋಪ ಇದೆ. ಇದಕ್ಕೆ ಕಾರಣ ಏನೆಂಬುದನ್ನು ಸ್ಪಷ್ಟಪಡಿಸಬಲ್ಲಿರ ಎಂದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಮಾಜಿ ಶಾಸಕ ಗೂಳಿಹಟ್ಟಿ ಡಿ ಚಂದ್ರಶೇಖರ್ ಆಡಿಯೋ ಸಂದೇಶದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾಗ್ಪುರದ ಆರ್ಎಸ್ಎಸ್ ಕಚೇರಿ ಭೇಟಿಯ ಸಂದರ್ಭದಲ್ಲಿ ಉಂಟಾದ ಕಹಿ ಅನುಭವಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನು ಆಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ. ಸಂತೋಷ್ ಜಿ, ನಾನು ಗುಳಿಹಟ್ಟಿ ಶೇಖರ್ ಜಿ ಮಾತಾಡೋದು. ಹೊಸದುರ್ಗ ಮಾಜಿ ಮಂತ್ರಿ, ಮಾಜಿ ಶಾಸಕ ಜಿ. ನಾನು ಏನಿಲ್ಲ ಜಿ, ಇದು ಹಾಕಿದ ಉದ್ದೇಶ, ನಾನು ಈ ಚುನಾವಣೆ ಡಿಕ್ಲೇರ್ ಹಾಕಿನ ಮುಂಚೆ ಒಂದು 3 ತಿಂಗಳು 4 ತಿಂಗಳ ಹಿಂದೆ ನಾನು ನಾಗ್ಪುರ್ಗೆ ಹೋಗಿದ್ದೆ ಜಿ. ನಮ್ಮ ವೈದ್ಯ ಅಂತ ಒಬ್ಬರು ಕರ್ಕೊಂಡು ಹೋಗಿದ್ರು ಜಿ, ಇನ್ನೊಬ್ಬರು ಇಲ್ಲಿ ಮಂಜು ಅಂತ ಒಬ್ಬ ಕರ್ಕೊಂಡು ಹೋಗಿದ್ರು ಜಿ. ನಾನು ಭಾಳ ಖುಷಿಯಾಗಿ ಆರ್ ಎಸ್ ಎಸ್ ಆಫೀಸ್ ನಾಗ್ಪುರ್ಗೆ ಹೋಗಿದ್ದೆ ಜಿ. ನಾನು ಭಾಳ ಹೆಮ್ಮೆ, ನನಗೆ ಹಿಂದುತ್ವ ಅಂದರೆ ನನಗೆ ಗೊತ್ತಿದೆ, ಹಿಂದುತ್ವ ಅಂದರೆ ನಾನು ಹೆಂಗೆ ಅಂತೇಳಿ. ನಾನು SC ಒಡ್ಡಾದ್ರೂ ಕೂಡ ಹಿಂದುತ್ವ ಅಂದರೆ ದೇವರು ದಿನರು ಅಂತೇಳಿ ನಾನು ಭಾಳ ನಂಬಿಕೆ ಇದೆ ಜಿ. ಆದರೆ RSS ಕಚೇರಿ ನಾನು ಭಾಳ ಖುಷಿಯಿಂದ ಹೋದೆ ಜಿ. ಅಲ್ಲಿ ನಾಗ್ಪುರ್ಗೆ ಅಲ್ಲಿ ಏನಾದ್ರು ಗೊತ್ತಾ ಜಿ, ಅಲ್ಲಿಂದ ನನಗೆ ಗೊತ್ತಿಲ್ಲ ಜಿ ಅಲ್ಲೆಲ್ಲ ಅಂತೇಳಿ. ಅಲ್ಲಿ ಹೆಗ್ಡೆವಾರ್ ಜಿ ಅಂತ ಇದ್ದಾರಲ್ಲ ಜಿ, ಅವ್ರು ಮ್ಯೂಸಿಯಮ್ಗೆ ಅಂತೇಳಿ ಕರ್ಕೊಂಡು ಹೋದ್ರು ಜಿ. ಅದು ಅಲ್ಲಿ ಕರ್ಕೊಂಡು ಹೋದಾಗ ನಾನು ಖುಷಿಯಿಂದ ಹೋದೆ. ಹೆಗ್ಡೆವಾರ್ ಜಿ ಅಂತ ಯಾರು, ನನಗೆ ಗಾಂಧಿ ಗೊತ್ತು, ಎಲ್ಲ ಗೊತ್ತು, ನಾವು ಇತಿಹಾಸದಲ್ಲಿ ಓದಿವಿ. ಹಂಗೆ ಹೆಗ್ಡೆವಾರ್ ಜಿ ಅಂತ ಅವರು ಮ್ಯೂಸಿಯಂ ಅವ್ರ ಮನೆ ಕರ್ಕೊಂಡು ಹೋಗಿ ವಾಸ ಮಾಡ್ತಕ್ಕಂಥದ್ದು. ಆದರೆ ಭಾಳ ನೋವಾಯ್ತು ಜಿ. ಅಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಂದು ಬುಕ್ ಇಟ್ಕೊಂಡು ಬರ್ಕೊಂಡಿದ್ದೆ, ಯಾರು ಬಂದಿರಂತೆ ವಿಸಿಟರ್ಸ್ ಬುಕ್ ಬರ್ಕೊಳ್ತಾ ಇದ್ರು ಜಿ. ನಾನು ಕೂಡ ಗುಳಿಹಟ್ಟಿ ಶೇಖರ್ ಅಂತ ಬರೆದೆ ಜಿ. ಅಲ್ಲಿ ನನ್ನ ಜೊತೆಲಿ ಬಂದಿರೋ ಒಬ್ಬರು ಮೋಹನ್ ವೈದ್ಯ ಅಂತೇಳಿ RSS ಅವರು ಮೂಲ ಸಂಸ್ಥಾಪಕರಲ್ಲಿ ಅವ್ರ ತಾತ ಇದ್ರಂತೆ, ಅವ್ರ ಮೊಮ್ಮಗ ಬಂದಿದ್ರು ಜಿ. ಆಮೇಲೆ ನಮ್ಮ ಬೆಂಗಳೂರಿಂದ ಒಬ್ಬ ಮಂಜು ಅಂತ ಬಂದಿದ್ದ ಜಿ. ಈ 3 ಜನ ಹೋಗಿದ್ವಿ ಜಿ. ಅಲ್ಲಿ ಆವಾಗ ನನ್ನ ಹೆಸರು ಬರ್ದೆ ಜಿ. ಅಲ್ಲಿ ಒಳಗಡೆ ಹೋಗ್ಬೇಕಂತೇಳಿ ನನ್ನ ಹೆಸರು ಬರ್ದಿನಿ, ಒಳಗಡೆ ಹೋಗ್ಬೇಕು ಜಿ, ಹೆಜ್ಜೆ ಇಡ್ಬೇಕು ಜಿ. ಅಲ್ಲಿ ಅವ್ರು ಕೇಳಿದ್ರು ಜಿ, ಯುವರ್ ಸರ್, ಇಫ್ ಯು ಡೋಂಟ್ ಮೈಂಡ್ ಯುವರ್ ರಿಸರ್ವ್ ಕಮ್ಯುನಿಟಿ ಅಂದರು. ಅಂದರೆ ಜಿ ನೀವು SCನ ಅಂದರು ಜಿ. ಹೌದು, ನಾನು SCನೇ ಅಪ್ಪ ಅಂದೆ. ಪ್ಲೀಸ್ ಜಿ, ಡೋಂಟ್ ಅಲೋ SC ಅಂದರು ಜಿ. ಗೊತ್ತಿಲ್ಲ ಜಿ ನನಗೆ, ನನ್ನ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ. SC ಅಂದರೆ ಒಳಗಡೆ ಆಯಿತು, ನೋ ಪ್ರಾಬ್ಲಮ್, ಐ ಆಮ್ ಸಿಟ್ ಹಿಯರ್ ಅಂದೆ. ನಾನು ಇಲ್ಲ, ಹೊರಗಡೆ ಕೂತಿರ್ತೀನಿ, ಹೋಗ್ಬಿಟ್ಟು ಬನ್ನಿ ಅಂತೇಳಿ. ಅವನು ಮೋಹನ್ ವೈದ್ಯರ ಅವರ ಮಗ ಇದ್ದ ಜಿ. ಆಮೇಲೆ ನಮ್ಮಿಲ್ಲ ಬೆಂಗಳೂರಿಂದ ಕರ್ಕೊಂಡಂತ ಮಂಜು ಅಂತ ಇದೆ, ಅವ್ರನ್ನ ಒಳಗಡೆ ಹೋಗಿ ನೋಡ್ಕೊಂಬಂದ್ರಿ. ನನಗೆ ಭಾಳ ನೋವಾಯ್ತು ಜಿ. ಹೆಗ್ಡೆವಾರ್ ಜಿ ಮನೆಗೆ ಹೋಗಿ ನಾನು ಒಳಗಡೆ ಹೋಗಲಿಲ್ಲ, ಒಬ್ಬ SC ಅನ್ನೋ ಕಾರಣಕ್ಕೆ ನಾನು ಆಚೆ ನಿಂತ್ಕೊಂಡಿದ್ದಂತೆ ಭಾಳ ನೋವಾಗಿದ್ದೀವಿ ಜಿ. ದಯಮಾಡಿ ಜಿ, ನಮ್ಮ MP ನಾರಾಯಣಸ್ವಾಮಿ SC ನಮ್ಮ ಚಿತ್ರದಲ್ಲಿ ಗೆಲ್ಸಿದ್ವಿ ಜಿ. ಮೋಹನ್ ಭಾಗವತ್ ಜಿ ಅಲ್ಲಿ ನಮ್ಮ ನಾಗ್ಪುರ ಜಿ, ನಾವು ಹಿಂದುತ್ವ ಅಂತ ಹೇಳ್ಕೊಂಡು ಭಾಳ ಹೆಮ್ಮೆ ಆಗುತ್ತೆ ಜಿ. ನಾಗ್ಪುರಲ್ಲಿ ನಮ್ಮ ಹೆಗ್ಡೆವಾರ್ ಜಿ ಮನೆಗೆ ಯಾವ ಗೋವಿಂದ ಕಾರಜೋಳನ ಒಳಗಡೆ ಹೋಗಿದಾರ, ಅಥವಾ ಗೋವಿಂದ ಕಾರಜೋಳ ಬರ್ಬೋದು, ಅಥವಾ ನಮ್ಮ MP ನಮ್ಮ ಮಿನಿಸ್ಟರ್ ನಾರಾಯಣಸ್ವಾಮಿ ಒಳಗಡೆ ಬಿಟ್ಟಿದ್ದಾರೋ, ಅಥವಾ SCಗಳನ್ನ ಬಿಟ್ಟಿದ್ದಾರೋ, ನನ್ನನ್ನು ಬಿಡಲಿಲ್ಲ ಜಿ ಯಾವತ್ತು. ದಯಮಾಡಿ ಇದು ಕ್ಲಾರಿಫಿಕೇಶನ್ ಕೊಡಿ ಜಿ, ಪ್ಲೀಸ್ ಜಿ.